ಇವತ್ತು ನಾನು ರೋಸ್ಟ್ ಮಾಡಕತ್ತಿರೋ ಫಿಲ್ಮ್ ಹೆಸರು ಕೋಲಾಹಲ. ಫಿಲ್ಮ್ ಸ್ಟಾರ್ಟ್ ಆಗ್ತಿದ್ದಂಗ ಗೋವಾದಾಗಿರೋ ಅಂತ ಕಸಿನೋ ತೋರಿಸ್ತಾರ. ಇದೆಂತ ಕಸಿನೋ ಲೇಪ, ಇವ್ರನ್ ಬಿಟ್ರೆ ಬೇರೆ ಜನರ ಇಲ್ಲಲ್ಲ. ಇವನಿಗಂತೂ ಬರೀ ಚಪ್ಪಾಳಿ ಹೊಡ್ಯಾಕ ಇಟ್ಕೊಂಡಾರ. ಇವನ್ ಬಾಳ ಗೆಲ್ತಿರೋದ್ರಿಂದ ಕಸಿನೋದವರು ವಿಲನ್ ಗೆ ಫೋನ್ ಮಾಡ್ತಾರ. ಆ ಕಡೆ ಈ ಕಡೆ ಬ್ಲಾಕ್, ಮಧ್ಯಕ್ ವೈಟ್, ಸೇಮ್ ಓರಿಯೋ ಬಿಸ್ಕತ್ ಇದ್ದಂಗ ಐತಿ. ಸೊ ಈ ರೀತಿ ಇವನ್ಗೆ ಸ್ವಲ್ಪ ನಾಲೆಡ್ಜ್ ಜಾಸ್ತಿ. ನಾಯಿ ಕೂಗ ಅಂತ ಸೌಂಡ್ ಹಾಕಿ ವಿಲನ್ ಎಂಟ್ರಿ ಮಾಡಿಸ್ತಾರ. ಇಲ್ಲಿ ನೋಡ್ರಿ, ಇವ್ನ ಕೈನ ಎದ್ರಿಂದಾನು ಕಟ್ಟಾಕೆ ಇಲ್ಲ ಅಂದ್ರ ಸತಿಗೂ ಆಗ್ಲಿಂದ ಹಿಂಗ ಕುಂತಾನ ಇವನು. ಮೀಟ್ ವೇಣು, ಈ ಫಿಲ್ಮಿನ್ ಹೀರೋ. ಅಣ್ಣನ್ ಮಕ ನೋಡ್ತಿದ್ರ ಯಾವ್ದ 5ನೇ ಕ್ಲಾಸ್ ಹುಡುಗನ್ ನೋಡ್ದಂಗ ಆಕತಿ. ವೇಣು ಗೋವಾಕ್ ಬಂದಾನ. ವೇಣು ಹತ್ರ ರ್ಯಾಂಬೋ ಬಂದ್ ಹೇಳ್ತಾನ, ನೋಡಪ್ಪ ರಾಜ, ನಿನ್ ಚಸ್ಮದೊಳಗ ಒಬ್ನು ವೈಟ್ ಬೋರ್ಡ್ ಕಂದ್ ನಿಂತಾನಲ್ಲ ಅವನು ನೋಡಕ. ಇವ್ರಿಬ್ರು ಟ್ಯಾಕ್ಸಿ ಹತ್ಕೊಂಡು ಮನಿಗ್ ಬರ್ತಾರ. ಟ್ಯಾಕ್ಸಿ ಡ್ರೈವರಿಗೆ ರ್ಯಾಂಬೋ ನಡಿಲಿಲ್ದಂತ 500 ರೂಪಾಯಿ ನೋಟ್ ನ ಕೊಡ್ತಾನ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಅಪ್ಪ ಹೀರೋ ರೆಡಿಯಾದಿ? ಕುಡಿ ಬಾ. ಫಸ್ಟ್ ಆ ಗಡಿಯಾರಕ ಶೆಲ್ ಹಾಕಣ, ಹಂಗ ನಿಂತ ನೋಡೋದು. ನೆಕ್ಸ್ಟ್ ಒಂದ್ ಸಾಂಗ್ ಬರ್ತೈತಿ. ಇವ್ರ ಫಿಲ್ಮಿನ್ ಬಜೆಟ್ ಸಣ್ಣದಿರೋದ್ರಿಂದ ಬೇರೆ ಫಿಲ್ಮ್ ನಾಗ ಹುಡುಗಿಯರ ಡ್ಯಾನ್ಸ್ ಮಾಡಿರೋದನ್ನ ಕದ್ದು ಇಲ್ಲಿ ಹಾಕ್ಯಾರ. ನೆಕ್ಸ್ಟ್ ಸೀನ್ ನಾಗ ವಿಲನ್ ಈಜಾಡ್ತಿರ್ತಾನ. ಬಾರಕ ಎಷ್ಟೊತ್ತಂತ ಅಲ್ಲೇ ಜ್ಯೂಸ್ ಹಿಡ್ಕೊಂಡ್ ನಿಂತಿರ್ತಿ. A few moments later. Boss, this is for you. ಈಗ ರ್ಯಾಂಬೋ ತನ್ನ ಲವ್ ಸ್ಟೋರಿನ ವೇಣುಗ ಹೇಳ್ತಾನ. ಅಣ್ಣ 1 ವರ್ಷದಿಂದ ಸೈಬರ್ ಕೆಫೆಗೆ ಹೋಗಿರ್ತಾನ. ಗಡಗಡ ಕಾರ್ನೊಬ್ಬಿಗೆ ಹೋಗಿ ವಿಡಿಯೋಸ್ ನೋಡೋದ್ ಬಿಟ್ಟು ಅಣ್ಣ ಫೇಸ್ಬುಕ್ ಗೆ ಹೋಗಿ ಶೈಲು ಅನ್ನೋ ಹುಡುಗಿ ಜೊತೆಗೆ ಚಾಟಿಂಗ್ ಮಾಡ್ತಾನ. ಶೈಲು ಜೊತೆಗೆ ಯಾಕೆ ಚಾಟ್ ಮಾಡಕ್ ಹೋಗಿದ್ದಾನ? ಇಲ್ಲಿ ಮೂಲೆ ಕಾಜಲ್ ಅಗರ್ವಾಲ ಅದಾಳ. ಇಷ್ಟೊತ್ತು ಇಲ್ದಿದ್ ದುಡ್ಡು ಟೇಬಲ್ ಮ್ಯಾಗ ಸಡನ್ ಆಗಿ ಬರ್ತೈತಿ. ಸಡನ್ ಸರ್ಪ್ರೈಸ್. ಶೈಲುನ ಮೀಟ್ ಹಾಕಂತ ರ್ಯಾಂಬೋ ಬೀಚಿಗೆ ಬರ್ತಾನ. ಶೈಲು ಫಸ್ಟ್ ಟೈಮ್ ಬೀಚಿಗೆ ಬಂದಾಳಂತೆ. ಹೌದ್ ಬಿಡು, ಫಸ್ಟ್ ಟೈಮ್ ಬೀಚಿಗೆ ಬಂದ್ರದಕ್ಕ ಹಿಂಗ್ ಮಾಡೆಲ್ ತರ ಪೋಸ್ ಕೊಡಕತ್ತಿರೋದು. ರ್ಯಾಂಬೋ ಆಕ್ಚುಲಿ ದುಡ್ಡಿಗೋಸ್ಕರ ಶೈಲುನ ಲವ್ ಮಾಡಕತ್ತಾನ. ತಗೊಳ್ಳಿ, ಹೋಗಿ ಊಟ ಮಾಡಿ. ಅಲ್ಲ, ಈ ಕೋಟಾ ನೋಟ್ ಇಟ್ಕೊಂಡ್ ಎಲ್ಲಿಂದ ಊಟ ಮಾಡಕ ಅವನು? ಮತ್ತೆ ಯಾವಾಗ ಸಿಗುದ್ರಿ? ಫೋನ್ ಮಾಡಿದಾಗ. ಇದೆಂತ ವಿಸಿಟಿಂಗ್ ಕಾರ್ಡ್ ನೋಡ್ರಿ, ಅದ್ರ ಮ್ಯಾಗ ಒಂದ್ ಅಕ್ಷರನೂ ಇಲ್ಲ. ನೋಡ್ರಿ, ಈ ಸೀನಾಗ ಛತ್ರಿನ ಬ್ಲರ್ ಮಾಡ್ಯಾರ, ಆದ್ರ ನೆಕ್ಸ್ಟ್ ಸೀನಾಗ ಬ್ಲರ್ ನ ತೆಗ್ದಿರ್ತಾರ. ಯಾಕೆ ಯಾಕೆ? ಇವ್ರಿಬ್ರಿಗೂ ಲವ್ ಆಗಿರೋದ್ರಿಂದ ಒಂದ್ ಸಾಂಗ್ ಬರ್ತತಿ. ಏನೋ ಬಂತರ ಎಲ್ಲ ಬಸತರ ತುಂಬಾ ಚೆನ್ನ. ಈ ತರ ಬೀಚ್ ನ ಡ್ಯಾನ್ಸ್ ಮಾಡೋದು ಫಿಲ್ಮ್ಸ್ ನ ಮಾತ್ರ ಚೆನ್ನಾಗಿರ್ತತಿ. ರಿಯಲ್ ಲೈಫ್ ನಾಗ ನೀವು ಬೀಚಿಗೆ ಹೋದಾಗ ಯಾರ ಈ ತರ ಕುಣಿದಾಡ್ತಿದ್ರ ಎಷ್ಟು ಕೆಟ್ಟದಾಗ ಕಾಣಿಸ್ತದ ಗೊತ್ತಾ? ಅದು ಟ್ರಿಪ್ ಹೊಡ್ಯಾಕ್ ಬಂದ್ರ ಕೆಂಚವ, ಕಾಳವ, ಗಾಳವ ಮತ್ತೆ ಭಾಗ್ಯವನ್ ಕರ್ಕೊಂಡು ಡ್ಯಾನ್ಸ್ ಮಾಡ್ತಾಳ ಶೈಲು. ಟ್ರಿಪ್ ಹೊಡ್ಯಾಕ್ ಬಂದ್ರ ಫಾರಿನರ್ಸ್ ಹತ್ರ ಈ ತರ ಡ್ಯಾನ್ಸ್ ಮಾಡ್ಸಿದ್ರ ಹೆಂಗ್ ಹೇಳ್ರಿ? ಇದೇನ್ ಅಂಕಲ್, ಎಲ್ಲಿ ಕುಡಿಯಕ್ ಹೋಗಿದ್ರಿ? ಅಷ್ಟಾತ್ ನೋಡಪ್ಪ, ಆಮೇಲೆ ನಿನಗ ಗೊತ್ತೈತಿ ಏನಾತಂತ. ಇಷ್ಟೆಲ್ಲ ಬ್ಲರ್ ಮಾಡೋದ್ರ ಬದ್ಲಿ ಇಡೀ ಸ್ಕ್ರೀನ್ ನ ಬ್ಲರ್ ಮಾಡಿದ್ರ ಈ ಫಿಲ್ಮ್ ಪಕ್ಕಾ ಹಿಟ್ ಆಗಿರೋದು. ಹೌದು ಕಣೋ, ನೀನ್ ಹೇಳ್ತಾ ಇರೋದ್ ಕರೆಕ್ಟ್. ರ್ಯಾಂಬೋ ಸ್ಟೋರಿ ಎಲ್ಲ ಕೇಳಿದ್ಮೇಲೆ ವೇಣು ತನ್ ಸ್ಟೋರಿ ಹೇಳ್ತಾನ. ವೇಣು ಡಿಜೆ ಆಗಿರ್ತಾನ. ಪಬ್ ಇಂದ ಮನಿಗೆ ಹೋಗಕರ ಪ್ರಿಯಾ ಅವನಿಗೆ ಪರಿಚಯ ಹಾಕಳ. ನೆಕ್ಸ್ಟ್ ಇವ್ರಿಬ್ರು ಜೊತೆಗೆ ಅಡ್ಡಾಡಕ್ ಸ್ಟಾರ್ಟ್ ಮಾಡ್ತಾರ. ವೇಣು ಒಂದಿನ ಪ್ರಿಯಗೋಸ್ಕರ ಕಾಯಕರ ಒಬ್ನು ಬಂದು ಅವನಿಗೆ ಕಾಟ ಕೊಡಕ್ ಸ್ಟಾರ್ಟ್ ಮಾಡ್ತಾನ. ಅವಾಗ ನಮ್ ಹೀರೋ ಏನಂತ ಕೇಳ್ರಿ. ಸರಿ ನಡಿ. ಎಲ್ಲಿಗೆ? ನನ್ ರೂಮ್ಗೆ. ನೋ ಕಾಮೆಂಟ್ಸ್. ಪರಿಚಯ ಇಲ್ಲದ ವ್ಯಕ್ತಿನ ರೂಮಿಗೆ ಕರ್ಕೊಂಡ್ ಬಂದು ಅವನಿಗೆ ಆಕೆನಕ್ ಬಟ್ಟಿ ಕೊಟ್ಟ ಮ್ಯಾಗ ನಮ್ ಹೀರೋ ಕೇಳ್ತಾನ, ಏಯ್ ಯಾರು ನೀನು? ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ರಿಲ್ಯಾಕ್ಸ್. ಡ್ರಿಂಕ್ಸ್ ಮಾಡ್ತಾ ನಾವಿಬ್ರು ಮಾತಾಡ್ಕೊಳ್ಳೋಣ. ಅದಕ್ಕ ಡ್ರಿಂಕ್ಸ್ ಮಾಡಕ್ಕಿನ ಮುಂಚೆ ಈ ಜಾಗನ ಬ್ಲರ್ ಮಾಡ್ಯಾರ, ಯಾಕಂದ್ರೆ ಅಲ್ಲಿ ಬಾಟ್ಲಿ ಇಕ್ತಾರಲ್ಲ. ಬಟ್ ಆಗ್ಲೇ ಹೀರೋ ಎಣ್ಣಿ ಕೊಡ್ಸಲ್ಲ ಅಂದಿದ್ದ. ನಾನ್ ಕೊಡ್ಸಲ್ಲ. ನೋ ಪ್ರಾಬ್ಲಮ್, ನಾನ್ ತಂದಿದ್ದೀನಲ್ಲ. ಎಲ್ಲಿಂದ ತಂದಣ? ಅವಾಗ್ಲೇ ನಿಮ್ ಬರಾಕರ ನಿನ್ ಕೈಯಾಗ ಏನೂ ಇರ್ಲಿಲ್ಲ. ಆ ಬಾಟ್ಲಿನಲ್ಲಿ ಬ್ಲಾಕ್ ಹೋಲ್ ನಾಗ ಇಟ್ಕೊಂಡ್ ಬಂದಿದ್ದೆ. ಮತ್ತೆ ಬೈ ದ ವೇ ಇವನ ಹೆಸರು ಸೀನಾ ಅಂತ. ನೆಕ್ಸ್ಟ್ ದಿನ ವೇಣು ಮತ್ತೆ ಸೀನಾ ಟೀ ಕುಡಿಯಾಕಂತ ಬರ್ತಾರ. ಅಲ್ಲಿ ಕುಂತ್ರ ಹುಡುಗು ಕೊಡ್ಸಣ, ಯಾಕ ಬಾಳ ಬೇಜಾರ್ನಾಗ ಇದ್ದಂಗ ಅದಾನ ಅವನು. ಹೌದು, ಈಗ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಇವನ್ ಏನು ಮಾಡಲ್ಲ, ಬಟ್ ಅಲ್ಲಿ ಹಿಂದ್ಗಡೆ ಇರೋ ತಾತ ಈಗಿನೂ ಮಾಡಿ ಬಂದಂಗ ಐತ್ ನೋಡು. ವೇಣು ಇವನಿಗೆ ಕೆಲ್ಸ ಕೊಡ್ಸಕಂತ ಪಬ್ಬಿಗೆ ಕರ್ಕೊಂಡ್ ಬರ್ತಾನ. ನಿನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ನೀವೇನ್ ಮಾಡ್ತೀರಿ? ಅಲ್ಲಿ ಹಿಂದ್ಗಡೆ ಇರೋನ್ ಮಾಡಕತ್ತಾನ ನೋಡು. ಪ್ರಿಯಾಗ ವೇಣು ಪ್ರಪೋಸ್ ಮಾಡಿದ್ಮೇಲೆ ಒಂದ್ ಸಾಂಗ್ ಬರ್ತೈತಿ. ಸಣ್ಣರಿದ್ದಾಗ ನನಗೂ ನಮ್ ತಮ್ಮಗೂ ಒಂದಾ ಕಲರ್ ಡ್ರೆಸ್ ಕೊಡ್ಸಿ ಹಿಂಗ ಫೋಟೋ ತಗ್ಸಾರು. ಪಾಪ ಆಗ್ಲೇ ಬೆಳ್ಳಗಿದ್ದ ನಮ್ ಹೀರೋ ಇನ್ನು ಸಾಂಗ್ ಬರ್ತಿದ್ದಂಗ ಕರ್ಗಾಗ್ಬಿಟ್ಟಾಳ. ಅದೇ ನಮ್ ಪ್ರೀತಿಗೂ ನಿಮ್ ಪ್ರೀತಿಗೂ ಇರೋ ವ್ಯತ್ಯಾಸ. ಸೀನ ಪಬ್ ಇಂದ 5 ಲಕ್ಷ ಕದ್ದಿರ್ತಾನ. ಹೋಗಿ ಕ್ಯಾಶ್ ತಗೊಂಡ್ ಬಾ. ಸರ್ ನಿಜವಾಗ್ಲೂ ನಂಗೆ ಅವನ್ ಬಗ್ಗೆ ಗೊತ್ತಿಲ್ಲ, ರೂಮ್ಗೂ ಬಂದಿಲ್ಲ. ಅದೆಲ್ಲ ಬೇಡ. ವೇಣು ಹೊರಗ್ ಬಂದ್ಮೇಲೆ ಪ್ರಿಯ ಸಿಟ್ಟಾಗಿ ಅಲ್ಲಿಂದ ಹೋಗ್ಬಿಡ್ತಾಳ. ಪ್ರಿಯಾ ಒಂದ್ ನಿಮಿಷ ನಿಂತ್ಕೊ, ನಾನು ಹೇಳೋದನ್ನ ಕೇಳು. ಅಲ್ಲ, ಅವ್ರಿಬ್ರು ಒಳಗಡೆ ಮಾತಾಡಿದ್ದು ಹೊರಗಿದ್ದು ದಿಕ್ಕಿ ಕೇಳಿಸ್ಬಿಡ್ತಾ. ಸೀನು ನುಡ್ಕೊಂಡ್ ಬರಕಂತಾನ ಈಗ ವೇಣು ಗೋವಾಕ್ ಬಂದಿರೋದು. ಓಕೆನಾ? ಸೀನು ನುಡ್ಕಂತ ರ್ಯಾಂಬೋ ವೇಣುಗ ಹೆಲ್ಪ್ ಮಾಡ್ಬೇಕಂತ ಈ ಯೋಗ ಮಾಡ್ತಾರ ಹುಡುಗಿ ಹತ್ರ ಕರ್ಕೊಂಡ್ ಬರ್ತಾನ. ಲಿಪ್ಸ್ಟಿಕ್ ಹಚ್ಕೊಂಡ್ ಯೋಗ ಮಾಡಕತ್ತಿಯಲ್ಲ, ನಿನ್ ಜನ್ಮಕ್ಕೆ ಹೋಗೋ. ಇವ್ನ್ ಬಾಳ್ ಪ್ರಾಬ್ಲಮ್ ನಾಗದಾನೆ, ಇವ್ನಿಗೆ ನಾವ ಸೇವ್ ಮಾಡ್ಬೇಕು. ಈಗ ನಾನ್ ಏನ್ ಮಾಡ್ಬೇಕು? ಮಕ್ಕಕ್ ಬಳ್ಕೊಂಡ್ರ ಮೇಕಪ್ ತೊಳ್ಕೊಳಕು.
ವೇಣುಗ ಹೆಲ್ಪ್ ಮಾಡಕಂತ ಈಕಿ ನಂಬರ್ ನ ಡಯಲ್ ಮಾಡ್ಲಿಲ್ದಂಗ ಒಬ್ನಿಗೆ ಕಾಲ್ ಮಾಡ್ತಾಳ. ಸೊ ಬೇಸಿಕಲಿ ಅವನು ಮೀಟ್ ಹಾಕಂತ ಇವ್ರೆಲ್ರು ಇಲ್ಲಿ ಬಂದಾರ. ಬಟ್ ಇಲ್ಲಿ ಟೇಬಲ್ ಮ್ಯಾಗ ಇರೋದು ಮ್ಯಾಜಿಕ್ ಜ್ಯೂಸ್ ಗಳು, ಯಾಕಂದ್ರೆ ಫುಲ್ ಅದಾವ, ಆಮೇಲೆ ಸಡನ್ ಆಗಿ ಆಫ್ ಹಾಕವು, ಆಮೇಲೆ ಅದಕ್ಕಿನ್ನೂ ಅರ್ಧ ಖಾಲಿ ಹಾಕವು. ಸೊ ಫೈನಲಿ ಆ ಹುಡುಗ ಬಂದಾಗ ಗೊತ್ತಾಕತಿ ಆ ಹುಡುಗನ ಸೀನು ಅಂತ. ಇನ್ನೇನು ವೇಣು ಅವನು ಚೇಂಜ್ ಮಾಡ್ಕೊಂಡು ಹೋಗಾನ ಮೆಲ್ಲುಕೋ ಉಲ್ಡಿ ಗಿಲ್ಡಿ. ನಾನು ಹೇಳೋದನ್ನ ಕೇಳೋ. ಎಲ್ಲಾರ ಜಗಳ ನಡೆಯಕರ ನಾನು ಹಿಂಗ ನೋಡೋದು. ಆಕ್ಚುಲಿ ಪ್ರಿಯಾನು ಗೋವಾಕ್ ಬಂದಾಳ ಅಂತ ಸೀನು ವೇಣುಗ್ ಹೇಳ್ತಾನ. ನಾನು ಹೇಳೋದನ್ನ ಒಂದ್ಸಲ ಕೇಳು, ಪ್ರಿಯಾ ಇಲ್ಲೇ ಇದ್ದಾಳೆ. ಮೀಟ್ ಆಗ್ತೀನಿ, ಆದ್ರೆ ಯಾಕೆ ಹಿಂಗ್ ಮಾಡ್ದೆ? ಯಾಕೆ ಹಿಂಗ್ ಮಾಡ್ದೆ ಅಲ್ಲಣ್ಣ ಅದು. ಸೊ ಬೇಸಿಕಲಿ ಸೀನಾ ತಂದ್ರ ದುಡ್ನೆಲ್ಲ ಖಾಲಿ ಮಾಡ್ಕೊಂಡಿರ್ತಾನ. ವೇಣು ಮತ್ತೆ ಸೀನನ್ ಜೊತೆ ಫ್ರೆಂಡ್ ಆಗಿ ಪ್ರಿಯನ್ ಹುಡುಕಂತ ಬರ್ತಾನ. ನೋಡ್ರಿ ರೋಡ್ ನಾಗ ಹುಡುಗ ಹುಡುಗಿ ಮಾತಾಡ್ತಿದ್ರ, ಜನರು ಗಾಡಿ ನಿಲ್ಸಿ ನೋಡ್ಕೊಂತ ನಿಂತ್ ಬಿಡ್ತಾರ. ನಮ್ ದೇಶ ನಾವು ಕಟ್ಟಿರೋ ದೇಶ ಇದು. ವೇಣು ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಪ್ರಿಯಾ ಒಪ್ಕೆನಲ್ಲ. ಈಗ ದುಡ್ಡು ಮಾಡ್ಬೇಕಂತ ಸೀನಾ ಮತ್ತೆ ವೇಣು ಸೇರ್ಕೊಂಡು ರ್ಯಾಂಬೋನ ಬ್ಲಾಕ್ ಮೇಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾರ. ಈ ಕಡೆ ಸೈಡ್ ವಿಲನ್ ಡಿಸ್ಕಷನ್ ಮಾಡ್ತಿರ್ತಾನ. ಬಾಯ್. ಅದೆಂತ ಡಿಸ್ಕಷನ್ ಮಾಡಿದಣ ಹಂಗ್ ಓಡೋದಲ್ಲ ಅವನು. ಸೊ ಬೇಸಿಕಲಿ ಡಿಸ್ಕಷನ್ ಅಂದ್ರ ಹುಡುಗರು ಜೊತೆಗೆ ದಬಡಿ ದಿಬಡಿ ಮಾಡೋದು. ಈ ಕಡೆ ಸೈಡ್ ರ್ಯಾಂಬೋನ್ ತಂಗಿನ ತರ ವೇಣು ಮತ್ತೆ ಸೀನಾ ಡ್ರೆಸ್ ಹಾಕೊಂಡು ಶೈಲು ಹತ್ರ ದುಡ್ಡು ಹೊಡ್ಯಾಕಂತ ಬಂದಿರ್ತಾರ. ನೋಡ್ರಿ ಹುಡುಗರು ಹುಡುಗಿರ್ ತರ ಡ್ರೆಸ್ ಹಾಕಂದ್ರ ಬಹಳ ಚೆನ್ನಾಗ್ ಕಾಣಿಸ್ತಾರ. ಶರಣ್ ಸರ್ ಆಗಿರ್ಬೋದು, ಈ ಫಿಲ್ಮ್ ನಾಗ ಇವ್ರಿಬ್ರು ಆಗಿರ್ಬೋದು, ಆಮೇಲೆ ಆ ಯೂಟ್ಯೂಬರ್ ವಿಕಾಸ್ ಕೂಡ ಆಗಿರ್ಬೋದು. ಸೀನಾ ಮತ್ತೆ ಅವನ್ ಗರ್ಲ್ ಫ್ರೆಂಡ್ ಕಿಸ್ ಮಾಡ್ತಿರ್ತಾರ. ಇದೇನ್ ಬ್ಲೂಟೂತ್ ಕಿಸ್. ನೆಕ್ಸ್ಟ್ ಸೀನಾ ಮತ್ತೆ ಅವನ್ ಗರ್ಲ್ ಫ್ರೆಂಡ್ ಇಂದು ಒಂದ್ ಸಾಂಗ್ ಬರ್ತೈತಿ. ಇದ್ರಾಗಿರೋ ಲಿರಿಕ್ಸ್ ಅಂತೂ ನನಗೆ ಅರ್ಥನ ಆಗ್ಲಿಲ್ಲ. ಹಸಿವು ಸಾರಿ ಗಮನೆ, ಹಸಿವು ಸಾರಿ ಗಮನೆ, ಏನೋ ಹೊಡೆದಂಗಾಯ್ತು. ಸೊಂಟನ ಸಾಡಿಲೋದರೆ ಸರಿ ಆಯ್ತಪ್ಪ. ನಾಲಿದು ನೇನೆ ದೊದ್ದರೆ, ನಾಲಿದು ನೇನೆ ದೊದ್ದರೆ. ನನ್ ಕಂದ. ಈ ಕಡೆ ಸೈಡ್ ಪ್ರಿಯಾ ಚರ್ಚ್ ಮುಂದೆ ಬೇಜಾರಾಗಿ ನಿಂತಾಗ ಫಾದರ್ ಬಂದು ಸಮಾಧಾನ ಮಾಡ್ತಾರ. ಎಲ್ಲ ಒಳ್ಳೇದಾಗತ್ತಮ್ಮ. ಎಲ್ಲಿಂದ ಒಳ್ಳೇದಾಗತ್ ಫಾದರ್? ಫಸ್ಟ್ ಹಾಫ್ ನಾಗ ನೀವು ಪಬ್ಬಿನ ಓನರ್ ಆಗಿದ್ರಿ, ಸೆಕೆಂಡ್ ಹಾಫ್ ನಾಗ ಚರ್ಚಿನ ಫಾದರ್ ಆಗಿರಿ. ಈ ನನ್ನ ಮಕ್ಕಳು ಅಣ್ಣ ಅನ್ನ ತಿಂತಾರ ಏಳ್ ತಿಂತಾರಣ್ಣ ಈ ನನ್ನ ಮಕ್ಕಳು. ನೆಕ್ಸ್ಟ್ ದಿನ ಈ ಮೂರು ಜನ ಆಟ ಆಡಕಂತ ಕಸಿನೋಕ್ ಬರ್ತಾರ. ಇವ್ರು ಹೆವಿ ಗೆಲ್ತಿದ್ದಂಗ ವಿಲನ್ ಬಂದು ರ್ಯಾಂಬೋನ ಕರ್ಕೊಂಡ್ ಹೋಗಿ ಡಿಸ್ಕಷನ್ ಮಾಡ್ತಾನ. ಅರ್ಥ ಆಯ್ತು ಅನ್ಸುತ್ತೆ. ಸೊ ಡಾನಿನ್ ಅಸಿಸ್ಟೆಂಟ್ ರೂಬಿ ಜೊತೆಗೆ ಸೀನಾ ವೇಣುನ್ ಕಳಿಸ್ತಾನ. ಆದ್ರೆ ಈ ಅಸಿಸ್ಟೆಂಟ್ ವೇಣು ಜೊತೆಗೆ ದಬಡಿ ದಿಬಡಿ ಮಾಡಕ್ ಬರ್ತಾಳ. ಈಕಿಂದ ತಪ್ಪಸ್ಕೊಳಕಂತ ವೇಣು ಹೊರಗಡೆ ಬರ್ತಿದ್ದಂಗ ಈಕಿ ಅಣಿಗೆ ಕುಂಕುಮ ಇಟ್ಟು ಯಾರ ಸಾಯಿಸ್ಬಿಡ್ತಾರ. ಆಕೆನ ಸಾಯಿಸಿದ ವಿಲನ್ ವೇಣುನ ಅಟ್ಟಸ್ಕೊಂಡ್ ಬಂದು ಅವನಿಗೆ ಫೈರ್ ಆಗಿಲ್ ಗಣ್ಣಿಂದ ಶೂಟ್ ಮಾಡ್ತಾನ. ಅಸಿಸ್ಟೆಂಟ್ ಮರ್ಡರ್ ಆಗಿರೋದ್ರಿಂದ ಪೊಲೀಸರು ಇನ್ವೆಸ್ಟಿಗೇಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರ. ಮರ್ಡರ್ ಆಗಿರೋ ಹುಡುಗಿ ಹೆಸರು ರೂಬಿ ಅಂತ. ಯಾಟ್ ಎಲ್ಲರ ಹತ್ರ ಹೊಲ್ಸಿದ್ದಾನ ಯೂನಿಫಾರ್ಮ್ ನ ಇಷ್ಟು ಮಟ್ಟಿಗೆ ಲೂಸ್ ಆಗೈತಲ್ಲ. ರೂಬಿ ಸಾಯಕಿನ ಮುಂಚೆ ಇವರಿಗೆ ಒಂದ್ ಸೂಟ್ ಕೇಸ್ ಕೊಟ್ಟು ಹೋಗಿರ್ತಾಳ. ಆ ಸೂಟ್ ಕೇಸು ವಿಲನ್ ಬೇಕಾಗಿರ್ತೈತಿ. ಸೊ ಅದಕ್ಕೋಸ್ಕರ ಇವರು ವಿಲನ್ ಜೊತೆಗೆ ದುಡ್ಡಿಗೆ ಡೀಲ್ ಮಾಡ್ಕೊಂಡು ಸೂಟ್ ಕೇಸ್ ನ ಎಕ್ಸ್ಚೇಂಜ್ ಮಾಡ್ಕೊಳಕಂತ ಬರ್ತಾರ. ಮಾಲ್ ನಾಗ ಸೂಟ್ ಕೇಸ್ ಎಕ್ಸ್ಚೇಂಜ್ ಮಾಡ್ಬೇಕಾರ ವಿಲನ್ ಗೆ ಮೋಸ ಆಗಿದ್ಕ ಇಲ್ಲಿ ಚೇಸಿಂಗ್ ನಡಿತೈತಿ. ಎಲ್ಲಿಟ್ಕಣಕತಿ ಅಣ್ಣ ಗಣ್ಣ ಮಿಸ್ ಆಗೇನ್ರ ಫೈರ್ ಆತಪ್ಪ ಅಂದ್ರ ಇನ್ನೊಂದ್ಸಲ ಡಿಸ್ಕಷನ್ ಮಾಡಕ್ ಆಗಲ್ಲ ನೋಡು. ಚೇಸಿಂಗ್ ನಡೆಯಕಿನ ಮುಂಚೆನ ಹೀರೋಗಳು ಪೊಲೀಸರಿಗೆ ಇನ್ಫಾರ್ಮ್ ಮಾಡಿರೋದ್ರಿಂದ ಪೊಲೀಸರು ಬಂದು ವಿಲನ್ ಕಡೆಯನ್ನ ಹಿಡಿತಾರ. ಇಲ್ಲಿಗೆ ಈ ಫಿಲ್ಮ್ ಮುಗಿತೈತಿ. ಈ ಫಿಲ್ಮಿನ ಡೈರೆಕ್ಟ್ರು ತೆಲುಗು. ನಾನು నా పేరు భాస్కర్. నాకు ఇది ఫస్ట్ ఫిల్మ్. ಹೀರೋನು ಕನ್ನಡದನಲ್ಲ. In this Kannada first time I'm doing and the first movie also. ಹೀರೋಯಿನ್ ಸತಿಗೂ ಹೊರಗ್ನಾಕಿ. I'm really excited about the film and I'm sure it's gonna rock on screen. ಅಲ್ಲ ಎಲ್ಲರೂ ಹೊರಗ್ನಾರ ಅಂದ್ಮ್ಯಾಗ ಮತ್ತೆ ಈ ಫಿಲ್ಮ್ ನ ಕನ್ನಡದಾಗ ಎದಕ್ ತೆಗಿಯಾಕಿತ್ತು ಹಾಗೆ ಸುಮ್ನೆ. ಸೊ ಈ ವಿಡಿಯೋದಾಗ ನನ್ನ ವಾಯ್ಸ್ ಒಂಥರ ಇತ್ತು, ಯಾಕಪ್ಪ ಅಂದ್ರೆ ನನಗೆ ಹುಷಾರಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ಸೊ ಈ ವಿಡಿಯೋನ ಮಾಡ್ರೆ ತಮಾಷೆಗಾಗಿ ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ. ನಿಮ್ಗೆ ಏನ್ರಿ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಕಮೆಂಟ್ ಸೆಕ್ಷನ್ ತಪ್ಪದೆ ಕಮೆಂಟ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಹಾಕಿದ ಸಿಗ್ತೀನಿ. ಅಲ್ಲಿ ತನಕ ಹಲೋ ಹೇಳಿ. ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ ನಂಗ್ ನಾಚಿಕ್ ಬರ್ತದ. ಆಯ್ತು ಬರಲ್ಲ ಬಿಡು. ಮಾಮೋಯ್ ನಮ್ಮೂರ್ ಜಾತ್ರೆಗೆ ಬಾ.